ಶಾಂತಿ. ಮುರಳಿಯ ದಿನಾಂಕ 3-4-2026. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಂದೆಯ ಸಮಾನ ದಯಾಹೃದಯಿ ಆಗಿ ಅನೇಕರಿಗೆ ಮಾರ್ಗ ತೋರಿಸಿರಿ. ಯಾವ ಮಕ್ಕಳು ಹಗಲು ರಾತ್ರಿ ಸರ್ವಿಸ್ನಲ್ಲಿ ತೊಡಗಿರುತ್ತಾರೆ ಅವರೇ ಸಾಹಸವಂತರು. ಪ್ರಶ್ನೆ: ಶ್ರೇಷ್ಠ ಅದೃಷ್ಟಕ್ಕೆ ಮುಖ್ಯ ಆಧಾರ ಯಾವ ಮಾತಿನ ಮೇಲೆ ಇದೆ? ಉತ್ತರ: ನೆನಪಿನ ಯಾತ್ರೆಯ ಮೇಲೆ ಇದೆ. ಎಷ್ಟೆಷ್ಟು ನೆನಪು ಮಾಡುತ್ತೀರಾ ಅಷ್ಟು ಶ್ರೇಷ್ಠ ಅದೃಷ್ಟ ತಯಾರಾಗುವುದು. ಶರೀರ ನಿರ್ವಹಣೆ ಅರ್ಥವಾಗಿ ಕರ್ಮ ಮಾಡುತ್ತಾ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡುತ್ತಿದ್ದಾಗ ಅದೃಷ್ಟ ಶ್ರೇಷ್ಠ ಆಗುವುದು. ಗೀತೆ: ಅದೃಷ್ಟ ಬೆಳಗಿಸಿಕೊಂಡು ಬಂದಿದ್ದೇವೆ. ಓಂ ಶಾಂತಿ. ಮಕ್ಕಳು ಯಾವಾಗ ಜನ್ಮ ಪಡೆಯುತ್ತಾರೆ ಆಗ ತಮ್ಮ ಜೊತೆ ಕರ್ಮಗಳ ಅನುಸಾರವಾಗಿ ಅದೃಷ್ಟವನ್ನು ತೆಗೆದುಕೊಂಡು ಬರುತ್ತಾರೆ. ಕೆಲವರು ಶ್ರೀಮಂತರ ಬಳಿ, ಕೆಲವರು ಬಡವರ ಬಳಿ ಜನ್ಮ ಪಡೆಯುತ್ತಾರೆ. ಬಾಬಾ ತಿಳಿದುಕೊಳ್ಳುತ್ತಾರೆ, ಅಂದರೆ ತಂದೆ ತಿಳಿದುಕೊಳ್ಳುತ್ತಾರೆ, ವಾರಿಸ್ ಬಂದರೆಂದು. ಹೇಗೆ ಹೇಗೆ ದಾನ ಪುಣ್ಯ ಮಾಡಿರುತ್ತಾರೆ ಅದರ ಅನುಸಾರವಾಗಿ ಜನ್ಮ ಸಿಗುವುದು. ಈಗ ತಾವು ಮಧುರಾತಿ ಮಧುರ ಅಪರೂಪದ ಮಕ್ಕಳಿಗೆ ಕಲ್ಪದ ನಂತರ ಪುನಃ ತಂದೆ ಬಂದು ತಿಳಿಸುತ್ತಿದ್ದಾರೆ. ಮಕ್ಕಳು ತಿಳಿದುಕೊಂಡಿದ್ದೀರಾ, ನಾವು ನಮ್ಮ ಅದೃಷ್ಟವನ್ನು ತೆಗೆದುಕೊಂಡು ಬಂದಿದ್ದೇವೆ. ಸ್ವರ್ಗದ ರಾಜ್ಯ ಭಾಗ್ಯದ ಅದೃಷ್ಟವನ್ನು ಪಡೆದು ಬಂದಿದ್ದೇವೆ. ಯಾರು ಒಳ್ಳೆಯ ರೀತಿಯಿಂದ ಹೋಗಬೇಕು ಅಂತಹವರು ಬಾಬರವರನ್ನು ಸಹ ಚೆನ್ನಾಗಿ ನೆನಪು ಮಾಡುತ್ತಾರೆ. ನೆನಪಿನ ಜೊತೆ ಅದೃಷ್ಟಕ್ಕೆ ಸಂಬಂಧವಿದೆ. ನೆನಪಿನ ಜೊತೆ ಅದೃಷ್ಟದ ಸಂಬಂಧವಿದೆ. ಜನ್ಮ ಪಡ್ಕೊಳ್ತಾರೆ, ತಂದೆಯ ನೆನಪು ಇರಬೇಕು. ಎಷ್ಟೆಷ್ಟು ನೆನಪು ಮಾಡುತ್ತಾರೆ ಅಷ್ಟು ಅದೃಷ್ಟ ಶ್ರೇಷ್ಠವಾಗುವುದು. ಎಷ್ಟು ಸಹಜ ಮಾತು. ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಸಿಗುವುದು. ತಾವು ಬಂದಿದ್ದೀರಾ ಸುಖಧಾಮದ ಅದೃಷ್ಟವನ್ನು ಪ್ರಾಪ್ತಿ ಮಾಡಿಕೊಳ್ಳಲು. ಈಗ ಪ್ರತಿಯೊಬ್ಬರೂ ಪುರುಷಾರ್ಥ ಮಾಡುತ್ತಿದ್ದೀರಾ. ಪ್ರತಿಯೊಬ್ಬರು ತಮ್ಮನ್ನು ತಾವು ನೋಡಿಕೊಳ್ಳುತ್ತಿದ್ದೀರಾ. ನಾವು ಹೇಗೆ ಪುರುಷಾರ್ಥ ಮಾಡುತ್ತಿದ್ದೇವೆ? ಹೇಗೆ ಮಮ್ಮ, ಬಾಬಾ ಮತ್ತು ಸರ್ವಿಸಬಲ್ ಮಕ್ಕಳು ಪುರುಷಾರ್ಥ ಮಾಡುತ್ತಾರೆ, ಅವರನ್ನು ಫಾಲೋ ಮಾಡಬೇಕು. ಎಲ್ಲರಿಗೂ ತಂದೆಯ ಪರಿಚಯ ಕೊಡಬೇಕು. ತಂದೆಯ ಪರಿಚಯ ಕೊಡಲಾಗುತ್ತೆ ಅಂದಾಗ ರಚನೆಯ ಆದಿ ಮಧ್ಯ ಅಂತ್ಯದ ಪರಿಚಯವೂ ಅದರಲ್ಲಿ ಬರುವುದು. ಋಷಿ ಮುನಿಗಳು ಯಾರಿಗೂ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಇಲ್ಲ. ಅವ್ರು ಯಾರಿಗೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಈಗ ನಿಮ್ಮ ಬುದ್ಧಿಯಲ್ಲಿ ಪೂರ್ತಿ ಚಕ್ರ ಸ್ಮೃತಿಯಲ್ಲಿ ಇರುವುದು. ಪ್ರಪಂಚದಲ್ಲಿ ಯಾರೂ ಸಹ ತಂದೆ ಮತ್ತು ಆಸ್ತಿಯನ್ನು ತಿಳಿದುಕೊಂಡಿಲ್ಲ. ತಾವು ಮಕ್ಕಳು ಈಗ ತಂದೆಯನ್ನು ಮತ್ತು ತಮ್ಮ ಅದೃಷ್ಟವನ್ನು ತಿಳಿದುಕೊಂಡಿದ್ದೀರಾ. ಈಗ ತಂದೆಯನ್ನು ನೆನಪು ಮಾಡಬೇಕು. ಶರೀರ ನಿರ್ವಹಣೆ ಅರ್ಥವಾಗಿ ಕರ್ಮವನ್ನು ಮಾಡಬೇಕು. ಮನೆ ಮಠವನ್ನು ಸಂಭಾಲನೆ ಮಾಡಬೇಕು. ಯಾರಾದರೂ ನಿರ್ಬಂಧನರಿದ್ದೀರಾ ಎಂದರೆ ಒಳ್ಳೆಯ ಸರ್ವಿಸ್ಸು ಮಾಡಬಹುದು. ಯಾರಿಗಾದರೂ ಮಕ್ಕಳು ಮರಿ ಏನೂ ಇಲ್ಲ, ಯಾವ ಬಂಧನವಿಲ್ಲ ಅಂತ ಅಂದಾಗ ಸರ್ವಿಸ್ ಮಾಡುವ ಅವಕಾಶವು ಚೆನ್ನಾಗಿ ಸಿಗುವುದು. ಅಕ್ಕಂದಿರಿಗೆ, ಸ್ತ್ರೀಗೆ ಪತಿ ಅಥವಾ ಮಕ್ಕಳ ಬಂಧನವಿರುತ್ತೆ. ಒಂದು ವೇಳೆ ಮಕ್ಕಳಿಲ್ಲ ಎಂದರೆ ಬಂಧನ ಮುಕ್ತರಾದರು ಅಲ್ವಾ, ಅವರು ಹೇಗೆ ಆಗ್ಬಿಟ್ರು. ಮತ್ತು ಮುಕ್ತಿಧಾಮದಲ್ಲಿ ಹೋಗಲು ಸಂಘ ಬೇಕು. ಭಕ್ತಿ ಮಾರ್ಗದಲ್ಲಂತೂ ಸಂಘ ಸಿಗತ್ತೆ, ಸಾಧುಗಳು ಮುಂತಾದವರದು. ನಿವೃತ್ತಿ ಮಾರ್ಗದವರ ಸಂಘ. ಆ ನಿವೃತ್ತಿ ಮಾರ್ಗದವರು ಪ್ರವೃತ್ತಿ ಮಾರ್ಗದ ಆಸ್ತಿಯನ್ನು ಕೊಡಿಸಲಾಗುವುದಿಲ್ಲ. ತಾವು ಮಕ್ಕಳು ಕೊಡಿಸುತ್ತೀರಾ. ತಮಗೆ ತಂದೆಯೇ ಮಾರ್ಗ ತೋರಿಸಿದ್ದಾರೆ. ಭಾರತದ ಭೂಗೋಳ ಚರಿತ್ರೆ 84 ಜನ್ಮಗಳದು ತಂದೆ ಕುಳಿತು ತಿಳಿಸುತ್ತಾರೆ. ಭಾರತವಾಸಿಗಳೇ 84 ಜನ್ಮ ಪಡೆದುಕೊಳ್ಳುತ್ತೀರಾ. ಒಬ್ಬರ ಮಾತಿಲ್ಲ. ಸೂರ್ಯವಂಶದವರೇ ನಂತರ ಚಂದ್ರವಂಶಿ, ಅನಂತರ ವೈಶ್ಯವಂಶಿ ಮನೆತನದಲ್ಲಿ ಬರುತ್ತಾರೆ. ನಂಬರ್ ವಾರಂತೂ ಇರ್ತಾರೆ ಅಲ್ವಾ. ಭಾರತದ ಮೊದಲ ನಂಬರಿನ ರಾಜಕುಮಾರ ಶ್ರೀಕೃಷ್ಣ. ಅವರನ್ನು ಉಯ್ಯಾಲೆಯಲ್ಲಿ ತೂಗುತ್ತಾರೆ. 2ನೇ ನಂಬರ್ ಅವರನ್ನು ತೂಗೋದಿಲ್ಲ, ಏಕೆಂದರೆ ಕಲೆಗಳು ಕಡಿಮೆ ಆಗುತ್ತವೆ. ಯಾರು ಮೊದಲ ನಂಬರ್ ಇದ್ದಾರೆ ಅವರ ಪೂಜೆ ಆಗುವುದು. ಮನುಷ್ಯರು ತಿಳಿದುಕೊಳ್ಳುವುದಿಲ್ಲ ಶ್ರೀಕೃಷ್ಣ ಒಬ್ಬರ ಅಥವಾ 2-3 ಜನ ಇದ್ದಾರಾ. ಶ್ರೀಕೃಷ್ಣನ ಮನೆತನ ನಡೆಯುವುದು.
ಯಾರಿಗೂ ಇದು ಗೊತ್ತಿಲ್ಲ. ಪೂಜೆ ಕೇವಲ ನಂಬರ್ 1 ಇರುವವರೆಗೆ ಮಾಡ್ತಾರೆ. ಅಂಕಗಳು ನಂಬರ್ ವಾರಾಗಿ ಸಿಗುತ್ತವೆ ಅಂದಾಗ ಪುರುಷಾರ್ಥ ಮಾಡಬೇಕು. ಯಾಕೆ ಮೊದಲ ನಂಬರಲ್ಲಿ ಬರಬಾರದು? ಪುರುಷಾರ್ಥ ಮಾಡಿ. ಮಮ್ಮ ಬಾಬಾರವರನ್ನು ಫಾಲೋ ಮಾಡಿ, ಅವರ ರಾಜಧಾನಿಯನ್ನು ಪಡೆದುಕೊಳ್ಳಿ. ಯಾರು ಒಳ್ಳೆಯ ಸರ್ವಿಸ್ ಮಾಡುತ್ತಾರೆ ಅವರು ಒಳ್ಳೆಯ ಮಹಾರಾಜನ ಮನೆಯಲ್ಲಿ ಜನ್ಮ ಪಡೆದುಕೊಳ್ಳುತ್ತಾರೆ. ಅಲ್ಲಂತೂ ಸತ್ಯಯುಗದಲ್ಲಿ ಮಹಾರಾಜ ಮಹಾರಾಣಿ ಇರ್ತಾರಲ್ವ, ಆ ಸಮಯದಲ್ಲಿ ಯಾವ ರಾಜ ರಾಣಿಯ ಟೈಟಿಲ್ ಇರೋದಿಲ್ಲ. ಅನಂತರ ಶುರುವಾಗತ್ತೆ. ದ್ವಾಪರ ಯುಗದಿಂದ ಯಾವಾಗ ಪವಿತ್ರರಿಂದ ಪತಿತರಾಗ್ಬಿಡ್ತಾರೆ ಆಗ ಅವರಲ್ಲಿ ದೊಡ್ಡ ಪ್ರಾಪರ್ಟಿ ಇರುವಂತಹವರಿಗೆ ಮಹಾರಾಜ ಅಂತ ಹೇಳ್ತಾರೆ. ಕಡಿಮೆ ಆಸ್ತಿ ಇತ್ತು ಅಂದರೆ ರಾಜರು ಅಂತ ಹೇಳ್ತಾರೆ. ರಾಜರು ಲಕ್ಕಬ್ ಕಡಿಮೆ ಆಗಿಬಿಟ್ಟಿರುತ್ತೆ, ಪದವಿ ಕಡಿಮೆ ಅಲ್ವಾ, ಮಹಾರಾಜನ ಅಂಡರಲ್ಲಿ ರಾಜರಿರ್ತಾರೆ. ಯಾವಾಗ ಭಕ್ತಿ ಮಾರ್ಗ ಇರುತ್ತೆ ಆಗ ಬಡವರಿರ್ತಾರೆ, ಶ್ರೀಮಂತರಲ್ಲಿ ವ್ಯತ್ಯಾಸ ಇರುತ್ತೆ ಅಲ್ವಾ. ಈಗ ತಾವು ಮಕ್ಕಳು ಶಿವ ತಂದೆಯನ್ನು ನೆನಪು ಮಾಡುತ್ತೀರಾ, ಅವರಿಂದ ಆಸ್ತಿ ಪಡೆಯುತ್ತಿದ್ದೀರಾ. ಅನ್ಯ ಸತ್ಸಂಗಗಳಲ್ಲಿ ಮನುಷ್ಯರು ಕುಳಿತು ಕತೆ ಹೇಳುತ್ತಾರೆ. ಮನುಷ್ಯರು ಮನುಷ್ಯರಿಗೆ ಭಕ್ತಿಯನ್ನು ಕಲಿಸುತ್ತಾರೆ. ಅವರು ಜ್ಞಾನ ಕೊಟ್ಟು ಸದ್ಗತಿ ಮಾಡುವುದಿಲ್ಲ. ವೇದ ಶಾಸ್ತ್ರ ಅದೆಲ್ಲ ಭಕ್ತಿ ಮಾರ್ಗದ್ದು. ಸದ್ಗತಿಯಂತೂ ಜ್ಞಾನದಿಂದ ಸಿಗುವುದು. ಪುನರ್ಜನ್ಮವನ್ನಂತೂ ಎಲ್ಲರೂ ಒಪ್ಪುತ್ತಾರೆ. ಮಧ್ಯದಲ್ಲಿ ಯಾರೂ ವಾಪಸ್ ಹೋಗಲು ಸಾಧ್ಯವಿಲ್ಲ. ಅಂತಿಮದಲ್ಲಿಯೇ ಬಾಬಾ ಬಂದು ಎಲ್ಲರನ್ನ ವಾಪಸ್ ಕರೆದುಕೊಂಡು ಹೋಗುತ್ತಾರೆ. ಇಷ್ಟೆಲ್ಲ ಆತ್ಮರು ಎಲ್ಲಿ ಹೋಗಿ ನಿಲ್ಲುತ್ತಾರೆ? ಎಲ್ಲ ಧರ್ಮದವರ ಸೆಕ್ಷನ್ ಬೇರೆ ಬೇರೆ ಇರುತ್ತೆ ಅಲ್ವಾ. ಅಂದಾಗ ಇದನ್ನು ಸಹ ತಿಳಿಸಬೇಕು. ಇದು ಯಾರಿಗೂ ಗೊತ್ತಿಲ್ಲ. ಆತ್ಮಗಳ ವೃಕ್ಷ ಇದಾಗಿದೆ. ತಾವು ಮಕ್ಕಳ ಬುದ್ಧಿಯಲ್ಲಿ ಪೂರ್ತಿ ವೃಕ್ಷದ ಜ್ಞಾನ ಇರುವುದು. ಆತ್ಮರ ವೃಕ್ಷವೂ ಇದೆ, ಜೀವಾತ್ಮರ ವೃಕ್ಷವೂ ಇದೆ. ಮಕ್ಕಳು ತಿಳಿದುಕೊಂಡಿದ್ದೀರಾ? ನಾವು ಈ ಹಳೆಯ ಶರೀರವನ್ನು ಬಿಟ್ಟು ಮನೆಗೆ ಹೋಗುತ್ತಿದ್ದೇವೆ. ನಾನು ಆತ್ಮನಾಗಿದ್ದೇನೆ, ಈ ಶರೀರದಿಂದ ಭಿನ್ನನಾಗಿದ್ದೇನೆ. ಇದನ್ನು ತಿಳಿದುಕೊಳ್ಳುವುದು ಅಂದರೆ ಅರ್ಥ ಬದುಕಿದ್ದಂತೆಯೇ ಸಾಯುವುದು. ತಾವು ಸತ್ತರೆ ತಮ್ಮ ಪಾಲಿಗೆ ಪ್ರಪಂಚವೇ ಇಲ್ಲ. ಮಿತ್ರ ಸಂಬಂಧಿಕರು ಎಲ್ಲರನ್ನೂ ಬಿಟ್ಟಿದ್ದೀರಾ. ಮೊದಲು ಪೂರ್ತಿ ಪರೀಕ್ಷೆ ತಗೊಂಡು ಅಂದರೆ ಪದವಿಗೆ ಅಧಿಕಾರಿಗಳಾಗಿ ಪರೀಕ್ಷೆ ಆಮೇಲೆ ಹೋಗಬೇಕು ಅಲ್ವಾ. ಬಾಬಾರವರನ್ನು ನೆನಪು ಮಾಡುವುದು ಬಹಳ ಸಹಜ. ಬಲೆ ಯಾವುದೇ ಕಾಯಿಲೆ ಬಂದ್ರೂ ಕೂಡ, ಯಾರಿಗೆ ಕಾಯಿಲೆ ಬಂದಿರತ್ತೆ ಅವ್ರಿಗೂ ಹೇಳಬೇಕು ಶಿವ ತಂದೆಯನ್ನು ನೆನಪು ಮಾಡಿ, ಆಗ ವಿಕರ್ಮ ವಿನಾಶವಾಗುವುದು. ಯಾರು ಪಕ್ಕಾ ಯೋಗಿಗಳಿರುತ್ತಾರೆ ಅವರಿಗಾಗಿ ಶರೀರ ಬಿಡುವುದು ಸಹ ಚೆನ್ನಾಗಿರುವುದಿಲ್ಲ. ಜಲ್ದಿ ಮರಣ ಭಿ ಅಚ್ಚನಯ್ಯೆ ಅಂತಾರೆ ಬಾಬಾ. ಏಕೆಂದರೆ ಅವರು ಯೋಗದಲ್ಲಿದ್ದು ಆತ್ಮಿಕ ಸೇವೆ ಮಾಡುತ್ತಾರೆ. ಒಳ್ಳೊಳ್ಳೆಯ ಆತ್ಮಗಳು ಬೇಗ ಶರೀರ ಬಿಟ್ಟರೆ ಚೆನ್ನಾಗಿರಲ್ಲ, ಅವರು ಇರಬೇಕು. ಯಾಕೆಂದರೆ ಅವರು ಇದ್ದು ಯೋಗ ಮಾಡಿ ಆತ್ಮಿಕ ಸೇವೆ ಮಾಡುತ್ತಾರೆ. ಶರೀರ ಬಿಟ್ಟರೆ ಸೇವೆ ಮಾಡಲಾಗುವುದಿಲ್ಲ. ಸೇವೆ ಮಾಡುವುದರಿಂದ ತಮ್ಮ ಪದವಿ ಶ್ರೇಷ್ಠ ಮಾಡಿಕೊಳ್ಳುತ್ತಾರೆ ಮತ್ತು ಸಹೋದರ ಸಹೋದರಿಯರ ಸೇವೆಯೂ ಆಗುವುದು. ಈ ಬಾಬರವರು ಕೂಡ, ಬ್ರಹ್ಮ ಬಾಬರವರು ಕೂಡ ಶಿವತಂದೆಯಿಂದ ಆಸ್ತಿ ಪಡೆದರು. ನಾವು ಪರಸ್ಪರದಲ್ಲಿ ಸಹೋದರರಾಗಿದ್ದೇವೆ, ಒಬ್ಬ ತಂದೆಗೆ ಮಕ್ಕಳು. ಬಾಬಾ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿದಾಗ ವಿಕರ್ಮ ವಿನಾಶವಾಗುವುದು. ಮೊದಲು ಸಹ ಆ ರೀತಿ ಹೇಳಲಾಗ್ತಾ ಇತ್ತು. ಯಾರಿಗಾದರೂ ಈ ಜ್ಞಾನ ಹೇಳಬಹುದು, ಬಾಯಿಜಿ ಅಥವಾ ಬೆಹನ್ಜಿ, ನೀವು ಆತ್ಮ ತಮೋ ಪ್ರಧಾನರಾಗಿದ್ದೀರಾ. ಯಾರು ಸತೋ ಪ್ರಧಾನರಿದ್ರಿ, ಈಗ ಪುನಃ ತಮೋ ಪ್ರಧಾನ ಆಗಿದ್ದೀರಾ. ಈಗ ಪುನಃ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗಿ ಸತೋ ಪ್ರಧಾನ ಪ್ರಪಂಚದಲ್ಲಿ ಹೋಗಬೇಕು. ಆತ್ಮನನ್ನು ಸತೋ ಪ್ರಧಾನ ಮಾಡಿಕೊಳ್ಳಬೇಕು. ನೆನಪಿನ ಯಾತ್ರೆಯಿಂದ ನೆನಪಿನ ಪೂರ್ತಿ ಚಾರ್ಟ್ ಇಡಬೇಕು. ಜ್ಞಾನದ ಚಾರ್ಟ್ ಇಡೋದಿಲ್ಲ, ನೆನಪಿನ ಚಾರ್ಟ್. ತಂದೆ ಜ್ಞಾನ ಕೊಡುತ್ತಿರುತ್ತಾರೆ. ಪರೀಕ್ಷಿಸಿಕೊಳ್ಳಬೇಕು, ನನ್ನ ಮೇಲೆ ಯಾವುದೇ ವಿಕರ್ಮಗಳ ಹೊರೆ ಇಲ್ಲವಾ? ಹೊರೆ ಇತ್ತು ಅಂದರೆ ಅದು ಹೇಗೆ ಬಿಟ್ಟು ಹೋಗುತ್ತೆ. ಆದ್ದರಿಂದ ನೆನಪಿನ ಚಾರ್ಟ್ ಇಡಬೇಕು. ನಾವೆಷ್ಟು ಗಂಟೆ ನೆನಪು ಮಾಡುತ್ತಿದ್ದೇವೆ? ಮೂಲವತನವನ್ನು ನೆನಪು ಮಾಡಬೇಕು ಮತ್ತು ಹೊಸ ಪ್ರಪಂಚವನ್ನು ನೆನಪು ಮಾಡಬೇಕು.
ಅತಲ ಪುತಲ ಆಗತ್ತೆ ಅಂತಾರೆ. ಬಾಬಂದರೆ ವಿನಾಶದ ಕಾರ್ಯವೂ ಆಗತ್ತೆ. ಅದಕ್ಕಾಗಿ ತಯಾರುಗಳು ಆಗುತ್ತಿದೆ. ಬಾಂಬ್ಸು ಅದೆಲ್ಲ ತಯಾರಾಗ್ತಾ ಇದೆ. ಒಂದು ಕಡೆ ಹೇಳ್ತಾರೆ ನಾವು ಈ ರೀತಿ ಮೃತ್ಯುವಿಗೋಸ್ಕರ ಸಾಮಗ್ರಿಗಳನ್ನು ತಯಾರು ಮಾಡುತ್ತಿದ್ದೇವೆ ಎಂದು. ಮತ್ತೊಂದು ಕಡೆ ಹೇಳ್ತಾರೆ ಮೃತ್ಯುವಿನ ಸಾಮಾನುಗಳನ್ನು ತಯಾರು ಮಾಡಬೇಡಿ ಎಂದು. ಸಮುದ್ರದ ಒಳಗೂ ಸಹ ಸಾಯಿಸುವಂತಹ ಸಾಮಾನುಗಳನ್ನು ಇಟ್ಟಿದ್ದಾರೆ. ಮೇಲೆ ಬಂದು ಬಾಂಬ್ಸ್ ಹಾಕ್ತಾರೆ, ಮತ್ತು ಸಮುದ್ರದಲ್ಲಿ ಹೊರಟೋಗ್ಬಿಡತ್ತೆ. ಈ ರೀತಿ ವಸ್ತುಗಳನ್ನೆಲ್ಲ ತಯಾರು ಮಾಡುತ್ತಿದ್ದಾರೆ. ತಮ್ಮ ವಿನಾಶಕ್ಕೋಸ್ಕರ ಎಲ್ಲ ತಯಾರಿ ಮಾಡಿಕೊಳ್ಳುತ್ತಿದ್ದಾರೆ. ಮೃತ್ಯು ಸನ್ಮುಖದಲ್ಲಿ ನಿಂತಿದೆ. ಇಷ್ಟು ದೊಡ್ಡ ದೊಡ್ಡ ಮಹಲ್ಲುಗಳನ್ನು ತಯಾರು ಮಾಡುತ್ತಿದ್ದಾರೆ. ತಾವು ತಿಳಿದುಕೊಂಡಿದ್ದೀರಾ ಇದೆಲ್ಲವೂ ಮಣ್ಣು ಪಾಲಾಗುವುದು, ಎಷ್ಟೆಲ್ಲ ಮಣ್ಣಿನಲ್ಲಿ ಮುಚ್ಚಿ ಹೋಗುವುದು. ಯುದ್ಧ ಅವಶ್ಯವಾಗಿ ಆಗತ್ತೆ. ಎಲ್ಲರ ಪಾಕೆಟ್ ಖಾಲಿ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತಾರೆ. ಅಂದರೆ ಇದು ಯುದ್ಧ ಇದೆಲ್ಲ ಆಗತ್ತೆ, ಎಲ್ಲ ಆರ್ಥಿಕ ವ್ಯವಸ್ಥೆ ಏರುಪೇರಾಗತ್ತೆ ಅಲ್ವಾ. ಕಳ್ಳರು ಸಹ ನೋಡಿ ಎಷ್ಟು ಬಂದುಬಿಡ್ತಾರೆ, ಕಳ್ಳತನ ಮಾಡುತ್ತಿರ್ತಾರೆ. ಯುದ್ಧದಲ್ಲಿ ಎಷ್ಟು ಖರ್ಚು ಮಾಡುತ್ತಾರೆ. ಇದೆಲ್ಲ ಮಣ್ಣು ಪಾಲಾಗ್ಬಿಡತ್ತೆ, ಮನೆಗಳೆಲ್ಲ ಬಿದ್ದು ಹೋಗುತ್ತೆ. ಬಾಂಬ್ಸ್ ಹಾಕುವುದರಿಂದ ಸೃಷ್ಟಿಯ 3 ಭಾಗ ಸಮಾಪ್ತಿಯಾಗತ್ತೆ, ಬಾಕಿ 1 ಭಾಗ ಉಳ್ಕೊಳ್ಳುತ್ತೆ. ಭಾರತ 1 ಭಾಗದಲ್ಲಿರುತ್ತೆ ಅಲ್ವಾ, ಬಾಕಿ ಎಲ್ಲ ನಂತರ ಬರುತ್ತೆ. ಈಗ ಭಾರತ ಖಂಡದ ಭಾಗ ಉಳಿಯುವುದು. ಮೃತ್ಯುವಂತೂ ಎಲ್ಲರಿಗೂ ಆಗಲೇಬೇಕು ಅಂದಾಗ ನಾವು ಯಾಕೆ ತಂದೆಯಿಂದ ಪೂರ್ತಿ ಆಸ್ತಿ ಪಡೆಯಬಾರದು? ಆದ್ದರಿಂದ ತಂದೆ ಹೇಳುತ್ತಾರೆ ಲೌಕಿಕ ಸಂಬಂಧಿಕರ ಜೊತೆ ಸಂಬಂಧ ನಿಭಾಯಿಸಬೇಕು, ಬಾಕಿ ಬಂಧನವಿರಬಾರದು. ಆಗ ಬಾಬಾ ಸಲಹೆ ಕೊಡುತ್ತಾರೆ ಯಾಕೆ ಸರ್ವಿಸ್ನಲ್ಲಿ ತೊಡಗುವುದಿಲ್ಲ ಎಂದು. ಸ್ವತಂತ್ರವಾಗಿದ್ದರೆ ಅನೇಕರ ಕಲ್ಯಾಣ ಮಾಡಬಹುದು. ಒಳ್ಳೆಯದು. ಎಲ್ಲೂ ಹೊರಗೋಗ್ಲಿಕ್ಕಾಗಲ್ವಾ? ನಿಮ್ಮ ಮಿತ್ರ ಸಂಬಂಧಿಕರ ಮೇಲೆ ದಯೆ ತೋರಿಸಿ. ಮೊದಲು ಹೇಳ್ತಾ ಇದ್ರಲ್ವ ಬಾಬಾ ದಯೆ ತೋರಿಸಿ ಎಂದು. ಈಗಂತೂ ತಮಗೆ ಮಾರ್ಗ ಸಿಕ್ಕಿದೆ ಅಂದಾಗ ಅನ್ಯರ ಮೇಲೆಯೂ ದಯೆ ತೋರಿಸಬೇಕು. ಹೇಗೆ ಬಾಬಾ ದಯೆ ತೋರಿಸುತ್ತಾರೆ? ಬಾಬಾ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುತ್ತವೆ. ಸನ್ಯಾಸಿಗಳಂತೂ ಹಠಯೋಗ ಮಾಡುತ್ತಾ ಎಷ್ಟು ಪರಿಶ್ರಮ ಪಡುತ್ತಾರೆ. ಇಲ್ಲಿ ಅದೇನೂ ಇಲ್ಲ, ಕೇವಲ ನೆನಪು ಮಾಡಿ, ಆಗ ಪಾಪ ಭಸ್ಮವಾಗುವುದು. ಇದರಲ್ಲಿ ಯಾವ ಕಷ್ಟವೂ ಇಲ್ಲ, ಕೇವಲ ನೆನಪಿನ ಯಾತ್ರೆಯ ಮಾತಾಗಿದೆ. ಎದ್ದರೂ ಕುಳಿತರೂ ಕರ್ಮೇಂದ್ರಿಯಗಳಿಂದ ಬಲೆ ಕರ್ಮ ಮಾಡಿ, ಕೇವಲ ಬುದ್ಧಿಯ ಯೋಗ ಬಾಬಾರವರ ಜೊತೆ ಜೋಡಿಸಿರಿ. ಸತ್ಯವಾದ ಪ್ರಿಯತಮೆಯರಾಗಬೇಕು. ಆ ಒಬ್ಬ ಪ್ರಿಯತಮ ಶಿವ ತಂದೆಗೆ ಸ್ವಯಂ ಹೇಳ್ತಾರೆ, ಏ ಪ್ರಿಯತಮೆಯರೇ, ಏ ಮಕ್ಕಳೇ, ಭಕ್ತಿ ಮಾರ್ಗದಲ್ಲಂತೂ ತುಂಬ ನೆನಪು ಮಾಡಿದ್ದೀರಾ. ಆದರೆ ಈಗ ಪ್ರಿಯತಮನಾದ ನನ್ನನ್ನು ನೆನಪು ಮಾಡಿರಿ, ಆಗ ನಿಮ್ಮ ಪಾಪ ಭಸ್ಮವಾಗುವುದು. ನಾನು ಗ್ಯಾರಂಟಿ ಕೊಡುತ್ತೇನೆ. ಕೆಲವು ಮಾತುಗಳು ಶಾಸ್ತ್ರಗಳಲ್ಲಿ ಇವೆ. ಭಗವಂತನ ಮೂಲಕ ಗೀತೆ ಕೇಳುವುದರಿಂದ ತಾವು ಜೀವನ್ಮುಕ್ತಿಯನ್ನು ಪಡೆಯುತ್ತೀರಾ. ಮನುಷ್ಯರ ಮೂಲಕ ಗೀತೆ ಕೇಳುವುದರಿಂದ ಜೀವನ ಬಂಧನದಲ್ಲಿ ಬಂದಿದ್ದೀರಾ. ಮೆಟ್ಟಿಲು ಇಳಿಯುತ್ತಾ ಬಂದಿದ್ದೀರಾ. ಪ್ರತಿಯೊಂದು ಮಾತಿನಲ್ಲಿ ವಿಚಾರ ಸಾಗರ ಮಂಥನ ಮಾಡಬೇಕು. ತಮ್ಮ ಬುದ್ಧಿಯನ್ನು ನಡೆಸಬೇಕು. ಇದು ಬುದ್ಧಿಯ ಯಾತ್ರೆಯಾಗಿದೆ. ಇದರಿಂದ ವಿಕರ್ಮ ವಿನಾಶವಾಗುವುದು. ವೇದ ಶಾಸ್ತ್ರ ತಪ ಯಜ್ಞ ಇದೆಲ್ಲ ಮಾಡುವುದರಿಂದ ಪಾಪ ನಾಶ ಆಗುವುದಿಲ್ಲ. ಕೆಳಗೆ ಇಳಿಯುತ್ತಾ ಬಂದಿದ್ದೀರಾ. ಈಗ ತಾವು ಮೇಲೆ ಹೋಗಬೇಕು. ಕೇವಲ ಮೆಟ್ಟಿಲಿನ ಚಿತ್ರದಿಂದ ಯಾರು ತಿಳಿದುಕೊಳ್ಳುವುದಿಲ್ಲ. ಎಲ್ಲಿಯವರೆಗೆ ಅದರ ಬಗ್ಗೆ ಯಾರಾದರೂ ತಿಳಿಸುವುದಿಲ್ಲ ಅಲ್ಲಿಯವರೆಗೆ ಅರ್ಥ ಆಗುವುದಿಲ್ಲ. ಹೇಗೆ ಚಿಕ್ಕ ಮಕ್ಕಳಿಗೆ ಚಿತ್ರ ತೋರಿಸಿ ಕಲಿಸಲಾಗುವುದು, ಇದು ಆನೆ, ಇದು ಎಂದು. ಯಾವಾಗ ಆನೆಯನ್ನು ನೋಡುತ್ತಾರೆ ಹಾಗೆ ಚಿತ್ರದ ನೆನಪು ಬರುತ್ತೆ. ಹೇಗೆ ನಿಮ್ಮ ಬುದ್ಧಿಯಲ್ಲಿ ಬರುತ್ತದೆ. ಚಿತ್ರದಲ್ಲಿ ಸದಾ ಚಿಕ್ಕ ವಸ್ತುಗಳನ್ನೇ ತೋರಿಸಲಾಗುವುದು. ತಾವು ತಿಳಿದುಕೊಂಡಿದ್ದೀರಾ, ವೈಕುಂಠವಂತೂ ದೊಡ್ಡದಾಗಿ ಇರುತ್ತೆ. ದೊಡ್ಡ ರಾಜಧಾನಿ ಇರುತ್ತೆ. ಅಲ್ಲಿ ವಜ್ರ ವೈಡೂರ್ಯಗಳ ಮಹಲ್ಲುಗಳಿರುತ್ತವೆ. ಅನಂತರ ಪ್ರಾಯ ಲೋಪವಾಗುವುದು. ಎಲ್ಲ ವಸ್ತುಗಳು ಮಾಯವಾಗುತ್ತವೆ. ಇಲ್ಲವೆಂದರೆ ಭಾರತ ಬಡ ದೇಶ ಹೇಗಾಯಿತು? ಶ್ರೀಮಂತಿಕೆಯಿಂದ ಬಡತನದಿಂದ ಶ್ರೀಮಂತಿಕೆ ಆಗಬೇಕಲ್ವಾ? ಇದು ಡ್ರಾಮಾ ತಯಾರಾಗಿದೆ. ಆದ್ದರಿಂದ ಮೆಟ್ಟಿಲಿನ ಚಿತ್ರದ ಬಗ್ಗೆ ತಿಳಿಸಬೇಕು. ಯಾರೆಲ್ಲ ಹೊಸಬರು ಬರುತ್ತಾರೆ ಅವರಿಗೆ ತಿಳಿಸುತ್ತಾ ಪ್ರಾಕ್ಟೀಸ್ ಆಗುವುದು.
ಮುಖ್ಯ ನಿಮ್ಮ ಬಾಯಿ ಓಪನ್ ಆಗಿಬಿಡತ್ತೆ ಅಂತಾರೆ ಬಾಬಾ. ಹೇಳ್ತಾ ಇರಿ, ಹೇಳಲಿಕ್ಕೆ ಅಭ್ಯಾಸ ಆಗಿಬಿಡತ್ತೆ. ಸರ್ವೀಸಿಗೆ ಯೋಗ್ಯರಾಗಿರುವ ಮಕ್ಕಳನ್ನು ತಯಾರು ಮಾಡಬೇಕು. ಬಾಬಾ ಹೇಳ್ತಾರೆ ಬೇರೆಯವರಿಗೆ ಸಂದೇಶ ಕೊಡುವಂತಹ ಮಕ್ಕಳನ್ನು ತಯಾರು ಮಾಡಬೇಕು. ಕೆಲವು ಸೆಂಟರ್ಸಲ್ಲಂತೂ ಬಹಳ ಮಕ್ಕಳು ಅಶಾಂತಿಯನ್ನು ಹರಡಿಸುತ್ತಿರುತ್ತಾರೆ. ಬುದ್ಧಿಯೋಗ ಹೊರಗೆ ಅಲಿಯುತ್ತಿರುತ್ತದೆ ಅಂದಾಗ ನಷ್ಟ ಮಾಡಿಬಿಡುತ್ತಾರೆ. ವಾಯುಮಂಡಲ ಕೆಡಿಸುತ್ತಾರೆ. ನಂಬರ್ ವಾರಂತೂ ಇದ್ದಾರೆ ಅಲ್ವಾ. ಮತ್ತೆ ತಂದೆ ಹೇಳುತ್ತಾರೆ ನೀವು ಓದಲಿಲ್ಲ, ಆದ್ದರಿಂದ ನೋಡಿ ನಿಮ್ಮ ಸ್ಥಿತಿ ಏನಾಯಿತು. ದಿನ ಪ್ರತಿದಿನ ಜಾಸ್ತಿ ಸಾಕ್ಷಾತ್ಕಾರಗಳಾಗುತ್ತವೆ. ಪಾಪ ಮಾಡುವಂತಹವರಿಗೆ ಶಿಕ್ಷೆಯೂ ಸಹ ಸಿಗುತ್ತಿರುತ್ತದೆ. ಮತ್ತೆ ಹೇಳುತ್ತಾರೆ ನಾವು ಪಾಪ ಮಾಡಿದ್ದೇವೆ ಎಂದು. ತಂದೆಗೆ ಹೇಳಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದರಿಂದ ಸ್ವಲ್ಪ ಕಡಿಮೆ ಆಗುವುದು, ಇಲ್ಲವೆಂದರೆ ವೃದ್ಧಿ ಆಗುತ್ತಾ ಇರುವುದು. ಈ ರೀತಿಯೂ ಆಗುತ್ತಿರತ್ತೆ. ಸ್ವಯಂ ಅನುಭವ ಮಾಡುತ್ತಾರೆ, ಆದರೆ ಹೇಳೋದೇನು? ಕೇತೆ ಕ್ಯಾಕರೆ, ಏನು ಮಾಡೋದು, ನಮ್ಮ ಈ ಅಭ್ಯಾಸ ಅಳಿಸಿ ಹೋಗ್ತಾ ಇಲ್ಲ, ಇದಕ್ಕಿಂತ ನಾವು ಮನೇಲಿ ಇದ್ದುಬಿಡ್ತೀವಿ, ಇಲ್ಲಿದ್ದು ಅದೇ ಅಭ್ಯಾಸದಿಂದ ನಡಿಲಿಕ್ಕಾಗಲ್ಲ, ಮನೆಗೆ ಹೋಗ್ಬಿಡ್ತೀವಿ ಅಂತ ಹೇಳ್ತಾರೆ. ಕೆಲವರಂತೂ ಒಳ್ಳೆ ಸರ್ವಿಸ್ ಮಾಡ್ತಾರೆ, ಕೆಲವರಂತೂ ಡಿಸ್ಸರ್ವಿಸು ಸಹ ಮಾಡುತ್ತಾರೆ. ನಮ್ಮ ಸೇನೆಯಲ್ಲಿ ಯಾರು ಯಾರು ಬಹದ್ದೂರ್ ಇದ್ದಾರೆ ಅದನ್ನು ತಂದೆ ಹೇಳ್ತಾರೆ, ಹೆಸರುಗಳನ್ನು ಹೇಳ್ತಾರೆ ಬಾಬರವರು. ಬಾಕಿ ಯುದ್ಧದ ಮಾತಂತೂ ಇಲ್ಲಿ ಇಲ್ಲ. ಇದಾಗಿದೆ ಬೇಹದ್ದಿನ ಮಾತು. ಒಳ್ಳೆಯ ಮಕ್ಕಳಿದ್ದರೆ ಬಾಬಾ ಅವಶ್ಯವಾಗಿ ಮಹಿಮೆ ಮಾಡುತ್ತಾರೆ. ತಾವು ಮಕ್ಕಳು ಬಹಳ ದಯಾಹೃದಯಿ ಕಲ್ಯಾಣಕಾರಿ ಆಗಬೇಕು. ಕುರುಡರಿಗೆ ಊರುಗೋಲಾಗಬೇಕು. ಎಲ್ಲರಿಗೂ ಮಾರ್ಗ ತೋರಿಸಬೇಕು. ತಂದೆಯನ್ನು ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶವಾಗುತ್ತವೆ. ಪಾಪ ಆತ್ಮ ಮತ್ತು ಪುಣ್ಯ ಆತ್ಮ ಅಂತ ಹೇಳುತ್ತಾರಲ್ವಾ, ಈ ರೀತಿ ಹೇಳೋದಿಲ್ಲ. ಪ್ರತಿಯೊಬ್ಬರಲ್ಲಿ ಪರಮಾತ್ಮ ಇದ್ದಾರೆ. ಆತ್ಮ ಏನು ಪರಮಾತ್ಮ ಆಗ್ಬಿಡತ್ತಾ? ಇಲ್ಲ, ಆ ರೀತಿ ಹೇಳಲ್ಲ. ಇದೆಲ್ಲ ರಾಂಗ್. ಆತ್ಮನೇ ಪರಮಾತ್ಮ ಅಂತ ಹೇಳೋದು, ಎಲ್ಲರಲ್ಲೂ ಪರಮಾತ್ಮ ಇದ್ದಾರೆ ಅಂತ ಹೇಳೋದು ತಪ್ಪಾಗಿದೆ. ಪರಮಾತ್ಮನ ಮೇಲೆ ಪಾಪ ಹತ್ತುತ್ತೆ ಏನು? ಡ್ರಾಮದ ಪಾತ್ರ ಸೇವೆ ಮಾಡುವುದಿದೆ ಬಾಬರವರದು. ಮನುಷ್ಯರೇ ಪಾಪಾತ್ಮ ಪುಣ್ಯಾತ್ಮ ಆಗುತ್ತಾರೆ. ಯಾರು ಸತೋ ಪ್ರಧಾನರಿದ್ದರೂ ಅವರೇ ತಮೋ ಪ್ರಧಾನರಾಗಿದ್ದಾರೆ. ಅವರ ತನುವಿನಲ್ಲಿ ತಂದೆ ಕುಳಿತು ಸತೋ ಪ್ರಧಾನ ಮಾಡುತ್ತಾರೆ ಅಂದಾಗ ತಂದೆಯ ಮತದಂತೆ ನಡೆಯಬೇಕು ಅಲ್ವಾ. ಈಗ ಬಾಬಾರವರು ತಾವು ಮಕ್ಕಳಿಗೆ ವಿಶಾಲ ಬುದ್ಧಿ ಉಳ್ಳವರನ್ನಾಗಿ ಮಾಡಿದ್ದಾರೆ. ಈಗ ತಾವು ತಿಳಿದುಕೊಂಡಿದ್ದೀರಾ ರಾಜಧಾನಿ ಹೇಗೆ ಸ್ಥಾಪನೆಯಾಗುತ್ತಿದೆ. ತಂದೆಯೇ ಬ್ರಹ್ಮರವರ ತನುವಿನಲ್ಲಿ ಬಂದು ಬ್ರಹ್ಮಮುಖ ವಂಶಾವಳಿ ಮಕ್ಕಳಿಗೆ ರಾಜಯೋಗವನ್ನು ಕಲಿಸಿ ದೇವಿ ದೇವತೆಗಳನ್ನಾಗಿ ಮಾಡುತ್ತಾರೆ. ನಂತರ ಪುನರ್ಜನ್ಮ ಪಡೆದು ಮೆಟ್ಟಿಲನ್ನು ಇಳಿಯುತ್ತೀರಾ. ಈಗ ಪುನಃ ಎಲ್ಲ ಪುನರಾವರ್ತನೆ ಆಗುವುದು. ತಂದೆ ಪುನಃ ಬ್ರಹ್ಮರವರ ಮೂಲಕ ಸ್ಥಾಪನೆ ಮಾಡಿಸುತ್ತಿದ್ದಾರೆ. ಯೋಗ ಬಲದಿಂದ ತಾವು ಪಂಚವಿಕಾರಗಳ ಮೇಲೆ ವಿಜಯ ಪಡೆದು ಜಗಜ್ಜೀತರಾಗುತ್ತೀರಾ. ಬಾಕಿ ಯುದ್ಧದ ಮಾತಂತೂ ಇಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಬಂಧನ ಮುಕ್ತರಾಗಿ ತಂದೆಯ ಸರ್ವಿಸ್ನಲ್ಲಿ ತೊಡಗಬೇಕು. ಆಗಲೇ ಶ್ರೇಷ್ಠ ಅದೃಷ್ಟ ತಯಾರಾಗುವುದು. ದಯಾಹೃದಯಿಗಳಾಗಿ ಅನೇಕರಿಗೆ ಮಾರ್ಗ ತೋರಿಸಬೇಕು. ಕುರುಡರಿಗೆ ಊರುಗೋಲಾಗಬೇಕು. ಎರಡನೇ ಪಾಯಿಂಟು, ಈ ಶರೀರದ ಜೊತೆ ಮಮತ್ವವನ್ನು ತೆಗೆದು ಬದುಕಿದ್ದಂತೆಯೇ ಸಾಯಬೇಕು. ಏಕೆಂದರೆ ಈಗ ವಾಪಸ್ ಮನೆಗೆ ಹೋಗಬೇಕು. ಕಾಯಿಲೆ ಇದ್ದರೂ ಸಹ ಒಬ್ಬ ತಂದೆಯ ನೆನಪಿದ್ದಾಗ ವಿಕರ್ಮ ವಿನಾಶವಾಗುವುದು. ವರದಾನ, ಕಲ್ಯಾಣದ ಭಾವನೆಯ ಮೂಲಕ ಪ್ರತಿ ಆತ್ಮನ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡುವಂತಹ ನಿಶ್ಚಯ ಬುದ್ಧಿ ಉಳ್ಳವರಾಗಿರಿ.
ಕಲ್ಯಾಣದ ಭಾವನೆಯ ಮೂಲಕ ಪ್ರತಿ ಆತ್ಮನ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡುವಂತಹ ನಿಶ್ಚಯ ಬುದ್ಧಿ ಉಳ್ಳವರಾಗಿರಿ. ವರದಾನದ ವಿಶ್ಲೇಷಣೆ. ಹೇಗೆ ತಂದೆಯಲ್ಲಿ 100% ನಿಶ್ಚಯ ಬುದ್ಧಿ ಇದೆ. ಯಾರು ಎಷ್ಟೇ ಏರುಪೇರು ಮಾಡಲಿಕ್ಕೆ ಪ್ರಯತ್ನ ಪಡಬಹುದು, ಆದರೆ ಆಗೋದಿಲ್ಲ. ಹಾಗೆ ದೈವಿ ಪರಿವಾರ, ಸಂಸಾರಿ ಆತ್ಮಗಳ ಮೂಲಕ ಹೇಗೆ ಏನೇ ಪೇಪರ್ ಬಂದರೂ, ಕ್ರೋಧಿಗಳು ಎದುರಿಸಿದ್ರೂ ಕೂಡ, ಯಾರೇ ನಿಮ್ಮನ್ನು ಪರೀಕ್ಷಿಸಿದ್ರೂ ಸಹ, ಎಷ್ಟೇ ಯಾರು ಇನ್ಸಲ್ಟ್ ಮಾಡಲಿ, ನಿಂದನೆ ಮಾಡಲಿ, ಅದರಲ್ಲಿಯೂ ಸಹ ಏರುಪೇರಾಗಬಾರದು. ಇದರಲ್ಲಿ ಕೇವಲ ಪ್ರತಿ ಆತ್ಮನ ಪ್ರತಿ ಕಲ್ಯಾಣದ ಭಾವನೆ ಇರಲಿ. ಈ ಭಾವನೆ ಅವರ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡುವುದು. ಇದರಲ್ಲಿ ಕೇವಲ ಅಧೈರ್ಯ ಆಗಬೇಡಿ. ಸಮಯ ಪ್ರಮಾಣ ಫಲ ಅವಶ್ಯವಾಗಿ ಸಿಗುವುದು. ಇದು ಡ್ರಾಮಾದಲ್ಲಿ ನಿಗದಿಯಾಗಿದೆ. ಸ್ಲೋಗನ್. ಪವಿತ್ರತೆಯ ಶಕ್ತಿಯಿಂದ ತಮ್ಮ ಸಂಕಲ್ಪಗಳನ್ನು ಶುದ್ಧ ಜ್ಞಾನ ಸ್ವರೂಪ ಮಾಡಿಕೊಂಡು ಬಲಹೀನತೆಗಳನ್ನು ಸಮಾಪ್ತಿ ಮಾಡಿರಿ. ಪವಿತ್ರತೆಯ ಶಕ್ತಿಯಿಂದ ತಮ್ಮ ಸಂಕಲ್ಪಗಳನ್ನು ಶುದ್ಧ ಜ್ಞಾನ ಸ್ವರೂಪ ಮಾಡಿಕೊಂಡು ಬಲಹೀನತೆಗಳನ್ನು ಸಮಾಪ್ತಿ ಮಾಡಿ. ಅವ್ಯಕ್ತ ಇಷಾರೆ. ಮಹಾನರಾಗಲು ಮಧುರತೆ ಮತ್ತು ನಮ್ರತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಿ. ಮಾತಿನಲ್ಲಿ ಸದಾ ಸತ್ಯತೆ ಮತ್ತು ಮಧುರತೆ ಇದ್ದಾಗ ಮಾತಿನ ಅಂಕಗಳು ಕೂಡ ಜಮಾ ಆಗತ್ತೆ. ಮಾತಿಗಾಗಿಯೂ ಅಂಕಗಳು ಜಮಾ ಆಗತ್ತೆ. ಮಧುರತೆಯ ಗುಣ ಜೀವನದಲ್ಲಿದ್ದಾಗ ಪ್ರತಿ ಮಾತು ಮುತ್ತಿನ ಸಮಾನವಾಗುವುದು. ಆ ರೀತಿ ಅನಿಸುತ್ತೆ, ಹೇಗೆ ಮಾತಾಡ್ತಾ ಇಲ್ಲ, ಮುತ್ತುಗಳ ಸುರಿಮಳೆಯನ್ನು ಮಾಡುತ್ತಿದ್ದಾರೆ. ಅವರು ಈ ರೀತಿ ಮಾತಾಡ್ತಾರೆ. ಕೇಳುವಂತಹವರು ಯೋಚನೆ ಮಾಡ್ತಾರೆ, ಇಂತಹ ಮಾತುಗಳು ನಾವು ಮಾತಾಡಬೇಕು, ಇವ್ರ ಥರ ನಾವು ಮಾತಾಡಬೇಕು ಎಂದು. ಎಲ್ಲರಿಗೂ ಅನಿಸುತ್ತೆ ನಾವು ಕಲಿಬೇಕು ಅಂತ. ಎಲ್ಲರೂ ಕೇಳಿ ಕಲಿಯುವ, ಫಾಲೋ ಮಾಡುವ ಪ್ರೇರಣೆ ತಗೊಳ್ತಾರೆ ನಿಮ್ಮಿಂದ. ಈ ರೀತಿ ಮಧುರ ಮಾತಿನ ವೈಬ್ರೇಷನ್ ಸರ್ವರಿಗೂ ಸ್ವತಃವಾಗಿ ಸೆಳೆಯುತ್ತೆ. ಇಂತಹ ಮಧುರ ಮಾತುಗಳ ವೈಬ್ರೇಷನ್ನು ಸರ್ವರನ್ನು ಸ್ವತಃವಾಗಿಯೇ ಸೆಳೆಯುತ್ತದೆ. ಓಂ ಶಾಂತಿ.